ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೋಡಿ ಈ ಡಿಪ್ ಮ್ಯಾಥ್ಸ್ 1ನಲ್ಲಿ ನೋಡಿ ನಾಳಿದ್ದ ಶುಕ್ರವಾರ ಎಕ್ಸಾಮ್ ಇರೋದು. ಈ ಮೆಕ್ಲಾರಿನ್ ಸೀರೀಸ್ ಮೇಲೆ ಒಂದು ಕ್ವಶನ್ ಕೊಡ್ತಾರೆ. ಎಲ್ಲ ಎಕ್ಸಾಮಲ್ಲೂ ಈ ಕ್ವಶನ್ ಬಿಟ್ರೆ ಬೇರೆ ಬಂದಿಲ್ಲ, ಇದೇ ಕ್ವಶನ್ಗಳೇ ರಿಪೀಟ್ ಆಗಿದೆ. ತುಂಬ ಈಸಿ, ನೀವು ಆರಾಮಾಗಿ ಒಂದು ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ನೋಡಿ 1 by 1 ಆನ್ಸರ್ ಮಾಡೋಣ. ಒಪ್ಟೈನ್ ಮೆಕ್ಲಾರಿನ್ಸ್ ಎಕ್ಸ್ಪಾನ್ಷನ್ ಸೈನ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ನೋಡಿ ಮೆಕ್ಲಾರಿನ್ ಸೀರೀಸ್ ಅಂತಂದರೆ ಫಾರ್ಮುಲಾ ಇದು, y ಆಫ್ ಎಕ್ಸ್ ಇಸ್ ಈಕ್ವಲ್ ಟು y ಆಫ್ 0 ಪ್ಲಸ್ ಎಕ್ಸ್ ಇಂಟು y ಡ್ಯಾಶ್ ಆಫ್ 0 ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ y ಡಬಲ್ ಡ್ಯಾಶ್ 0 ಪ್ಲಸ್ ಎಕ್ಸ್ ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್ y ತ್ರಿಬಲ್ ಡ್ಯಾಶ್ 0 ಪ್ಲಸ್ ಎಕ್ಸೆಟ್ರಾ ಹೋಗ್ತಾ ಇರ್ತದೆ. ಇದು ಮೆಕ್ಲಾರಿನ್ಸ್ ಈಕ್ವೇಷನ್ ಎಕ್ಸ್ಪಾನ್ಷನ್ ಕಂಡುಹಿಡಿಬೇಕು ಅಂತಂದರೆ ದಿಸ್ ಈಸ್ ದಿ ಫಾರ್ಮುಲಾ. ಈಗ 1 by 1 ಕ್ವಶನ್ ಆನ್ಸರ್ ಮಾಡೋಣ. ನೋಡಿ ಮೊದಲನೇ ಕ್ವಶನ್ ಏನು ಅಂತಂದರೆ ಕೊಟ್ಟಿದ್ದಾರೆ y ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಅಂತ. ನೋಡಿ ನಮಗೆ ಏನೇನು ಬೇಕು ಅಂತಂದರೆ, ನೋಡಿ ಇದು ಬೇಕು, ನಾನು ಏನೇನು ಟಿಕ್ ಮಾಡ್ತೀನಿ ಅದು ಬೇಕು, ಬಾಕಿದೆಲ್ಲ ಹಂಗೆ ಬರೀಬೇಕು. y ಆಫ್ 0 ಬೇಕು, y ಡ್ಯಾಶ್ ಆಫ್ 0 ಬೇಕು, y ಡಬಲ್ ಡ್ಯಾಶ್ 0 ಬೇಕು, y ತ್ರಿಬಲ್ ಡ್ಯಾಶ್ 0 ಬೇಕು. ಇಲ್ಲಿ ಎಕ್ಸ್ಪ್ಯಾನ್ಷನ್ ಅಪ್ ಟು 4 ಟರ್ಮ್ಸ್ ಅಂತ ಕೊಟ್ಟಿರೋದ್ರಿಂದ ಇನ್ನೊಂದು ಬೇಕಾಗುತ್ತೆ, ಎಕ್ಸ್ ಟು ದಿ ಪವರ್ 4 by 4 ಫ್ಯಾಕ್ಟೋರಿಯಲ್ y 4 ಆಫ್ 0. ನೋಡಿ ಅಪ್ ಟು ಟರ್ಮ್ ಕಂಟೈನಿಂಗ್ ಎಕ್ಸ್ ಟು ದಿ ಪವರ್ 4 ಅಂತಂದರೆ ಇಲ್ಲಿ ತನಕ ಬೇಕು. ಫಸ್ಟ್ 4 ಟರ್ಮ್ಸ್ ಅಂದರೆ 1 2 3 4 ಇಲ್ಲಿ ತನಕ ಸಾಕು, ಆಯಿತಾ. ಈಗ ನಮಗೆ y ಆಫ್ 0 ಬೇಕು, y ಡ್ಯಾಶ್ ಆಫ್ 0 ಬೇಕು, y ಡಬಲ್ ಡ್ಯಾಶ್ 0 ಬೇಕು, y ತ್ರಿಬಲ್ ಡ್ಯಾಶ್ 0 ಬೇಕು, y 4 0 ಬೇಕು. ಈಗ y ಆಫ್ 0 ಅಂದರೆ y ಈಕ್ವಲ್ಸ್ ಸೈನ್ ಎಕ್ಸ್ ಅಂದರೆ y ಆಫ್ 0 ಅಂದರೆ ಎಕ್ಸ್ಗೆ 0 ಹಾಕೋದಷ್ಟೇ, ಸೈನ್ 0. ವಾಟ್ ಈಸ್ ಸೈನ್ 0? 0. y ಡ್ಯಾಶ್ ಅಂತಂದರೆ ಇದನ್ನು ಒಂದ್ಸಲಿ ಡಿಫರೆನ್ಶಿಯೇಟ್ ಮಾಡಬೇಕು. ಈಗ ಸೈನ್ ಎಕ್ಸ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ನೋಡಿ ಕಾಸ್ ಎಕ್ಸ್ ಬರುತ್ತೆ. y ಡ್ಯಾಶ್ ಆಫ್ 0 ಅಂದರೆ ಇಲ್ಲಿ ಎಕ್ಸ್ ಇರೋ ಕಡೆ 0 ಆಗ್ತದೆ, ಕಾಸ್ 0 ಅಂದರೆ 1. ನೆಕ್ಸ್ಟ್ y ಡಬಲ್ ಅಂದರೆ ಇದನ್ನು ಇನ್ನೊಂದ್ಸಲಿ ಡಿಫರೆನ್ಶಿಯೇಟ್ ಮಾಡಬೇಕು. ಕಾಸ್ ಎಕ್ಸ್ ಡಿಫರೆನ್ಶಿಯೇಟ್ ಮಾಡಿದ್ರೆ ಮೈನಸ್ ಸೈನ್ ಎಕ್ಸ್ ಬರುತ್ತೆ. y ಡಬಲ್ ಡ್ಯಾಶ್ ಆಫ್ 0 ಅಂತಂದರೆ ಪುನಃ ಎಕ್ಸ್ಗೆ 0 ಹಾಕಬೇಕು, ಮೈನಸ್ ಸೈನ್ 0 ಅಂದರೆ 0, ಮೈನಸ್ 0 ಅಂದರೆ ಒಂದೇ, ಬರೀ 0 ಅಂದರೆ ಒಂದೇ. y ತ್ರಿಬಲ್ ಡ್ಯಾಶ್ ಮೈನಸ್ ಸೈನ್ ಎಕ್ಸ್ನ ಇನ್ನೊಂದ್ಸಲಿ ಡಿಫರೆನ್ಶಿಯೇಟ್ ಮಾಡಬೇಕು, ಮೈನಸ್ ಹಂಗೆ ಬರ್ಕೊಳ್ಳಿ, ಸೈನ್ ಎಕ್ಸ್ಗೆ ಕಾಸ್ ಎಕ್ಸ್ ಆಗುತ್ತೆ. y ತ್ರಿಬಲ್ ಡ್ಯಾಶ್ 0 ಅಂತಂದರೆ ಇಲ್ಲಿ ಎಕ್ಸ್ಗೆ 0 ಹಾಕಬೇಕು, ಮೈನಸ್ ಕಾಸ್ 0 ಅಂದರೆ 1, ಮೈನಸ್ 1 ಬರುತ್ತೆ. y 4 ಇದನ್ನು ಇನ್ನೊಂದ್ಸಲಿ ಡಿಫರೆನ್ಶಿಯೇಟ್ ಮಾಡಿದ್ರೆ ಮೈನಸ್ ಸೈನ್ ಎಕ್ಸ್. ನೋಡಿ ಸೈನ್ ಎಕ್ಸ್ ಡಿಫರೆನ್ಶಿಯೇಟ್ ಮಾಡಿದ್ರೆ ಕಾಸ್ ಎಕ್ಸ್ ಬರುತ್ತೆ, ಕಾಸ್ ಎಕ್ಸ್ ಡಿಫರೆನ್ಶಿಯೇಟ್ ಮಾಡಿದ್ರೆ ಮೈನಸ್ ಸೈನ್ ಎಕ್ಸ್ ಬರುತ್ತೆ. ನೋಡಿ ಮೈನಸ್ ಹಂಗೆ ಬರ್ಕೋಬೇಕು, ಕಾಸ್ ಎಕ್ಸ್ಗೆ ಮೈನಸ್ ಸೈನ್ ಎಕ್ಸ್, ಮೈನಸ್ ಇಂಟು ಮೈನಸ್ ಅಂದರೆ ಬರೀ ಸೈನ್ ಎಕ್ಸ್ ಬರುತ್ತೆ. y 4 ಆಫ್ 0 ಅಂತಂದರೆ ಸೈನ್ 0 ಈಸ್ 0. ನೋಡಿ y 4 ತನಕ ಡಿಫರೆನ್ಶಿಯೇಟ್ ಮಾಡಬೇಕಿತ್ತು, ಮಾಡಿದ್ದೀನಿ, y 4 0 ಕಂಡುಹಿಡಿದಿದ್ದೀನಿ. ನೋಡಿ ಈಗ ಏನಿಲ್ಲ, ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡೋದು, ಆನ್ಸರ್ ಬಂದ್ಬಿಡು. ಈಗ y ಆಫ್ 0 ಅಂದರೆ ಎಷ್ಟಪ್ಪ ಬಂದಿದೆ? 0 ಪ್ಲಸ್ ಎಕ್ಸ್ ಹಂಗೆ ಬರ್ಕೋಬೇಕು, y ಡ್ಯಾಶ್ 0 ಏನು ಬಂದಿದೆ? 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ y ಡಬಲ್ ಡ್ಯಾಶ್ 0 ಏನು ಬಂದಿದೆ? 0 ಪ್ಲಸ್ ಎಕ್ಸ್ ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್ y ತ್ರಿಬಲ್ ಡ್ಯಾಶ್ 0 ಮೈನಸ್ 1 ಪ್ಲಸ್ ಎಕ್ಸ್ ಟು ದಿ ಪವರ್ 4 by 4 ಫ್ಯಾಕ್ಟೋರಿಯಲ್ y 4 0 ಅಂದರೆ 0. ನೋಡಿ y 4 0 ಅಂದರೆ 0. ಫೈನಲ್ ಆಗಿ ಏನು ಬಂತು? ಎಕ್ಸ್ ಪ್ಲಸ್ ಇದು 0 ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಆಗುತ್ತೆ, ಮೈನಸ್ ಎಕ್ಸ್ ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್ ಅದು 0 ಆಗುತ್ತೆ, ಪ್ಲಸ್ ಎಕ್ಸೆಟ್ರಾ ಅಂತ ಹಾಕ್ಬೋದು. 4th ಟರ್ಮ್ ಏನು ಬರ್ತಾ ಇಲ್ಲ, ಇಷ್ಟು ಮಾಡಿದ್ರೆ ಸಾಕು. ಬೇಕಂದರೆ ಇನ್ನೊಂದು ಟರ್ಮ್ ಬೇಕಾದ್ರೆ ನೀವು ಕಂಡುಹಿಡಿಬೋದು. ನೋಡಿ ಇನ್ನೊಂದು ಟರ್ಮ್ ಕಂಡುಹಿಡಿದ್ರೆ y 5 ಸೈನ್ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಬರುತ್ತೆ, y 5 ಆಫ್ 0 ಅಂತಂದರೆ ಕಾಸ್ 0 ಅಂದರೆ 1. ಯಾಕಂದರೆ ಇದಕ್ಕೆ ಇನ್ನೊಂದು ಆ್ಯಡ್ ಮಾಡ್ಬೋದು, ಪ್ಲಸ್ ಎಕ್ಸ್ ಟು ದಿ ಪವರ್ 5 by 5 ಫ್ಯಾಕ್ಟೋರಿಯಲ್ ಅಂತ ಮಾಡಿದ್ರೆ
ಎಕ್ಸ್ ಟು ದಿ ಪವರ್ 5/5 ಫ್ಯಾಕ್ಟೋರಿಯಲ್ ಅಂತ ಬರುತ್ತೆ. ಏನು ಬೇಕಾಗಿಲ್ಲ, ಅವ್ರು ಕೇಳ್ತಾ ಇರೋದು ಎಕ್ಸ್ ಟು ದಿ ಪವರ್ 4 ಅಂತ. ಎಕ್ಸ್ ಟು ದಿ ಪವರ್ 4 ಟರ್ಮ್ ಬರ್ತಾ ಇಲ್ಲ, 0 ಬರ್ತಾ ಇದೆ. ದೇರ್ಫೋರ್ ಬರೀ 2 ಬರೆದ್ರೆ ಸಾಕು. ಸರಿನಾ? ನೋಡಿ ಈ ಥರ ಮೊದಲನೇ ಪ್ರಶ್ನೆಗೆ ನೋಡಿ ಇಷ್ಟು ಮಾಡಿದ್ರೆ ಸಾಕು. ಈಗ ಸೆಕೆಂಡ್ ಕ್ವಶನ್ಗೆ ಬರೋಣ. ನೋಡಿ ಫಾರ್ಮುಲಾ ಸೇಮು, ಡಿಫ್ರೆನ್ಷಿಯೇಟ್ ಮಾಡೋದು ಗೊತ್ತಿದ್ರೆ ಸಾಕು. ಈಗ ಒಂದು ಕ್ವಶನ್ಗೆ ಆನ್ಸರ್ ಮಾಡ್ಬಿಡ್ಬೋದು. ಇದೇ ಪ್ರಶ್ನೆಗಳೇ ಬರೋದು, ಇನ್ನು 4 ಕಲ್ತ್ಕೊಳ್ಳಿ, ಒಂದು ಬರುತ್ತೆ, ಗ್ಯಾರಂಟಿ ಬರುತ್ತೆ. ಈಗ ನೆಕ್ಸ್ಟ್ ಬರೋಣ. y is equal to log of 1 plus x ಅಂತ ಇದೆ. ಫಸ್ಟ್ y of 0 ಕಂಡುಹಿಡ್ಕೊಳ್ಳಿ. log 1 plus 0 log 1 ಬರುತ್ತೆ. log 1 ಅಂದರೆ 0. ಕ್ಯಾಲ್ಕುಲೇಟರ್ log 1 ನೋಡಿದ್ರೆ 0 ತೋರಿಸುತ್ತೆ. ಈಗ y ಡ್ಯಾಶ್ ಅಂತಂದರೆ ಲಾಗ್ ಅಂತ ಇದ್ರೆ ಲಾಗ್ನ ಡಿಫ್ರೆನ್ಷಿಯೇಟ್ ಮಾಡಬೇಕಂದ್ರೆ 1/, ಬರುತ್ತೆ. 1/1 plus x ಅಂತ ಬರುತ್ತೆ. y ಡ್ಯಾಶ್ ಆಫ್ 0 ಅಂದರೆ ಎಕ್ಸ್ಗೆ 0 ಹಾಕೊಳ್ಳಿ. 1/1 plus 0 1/1 ಅಂದರೆ 1 ಬರುತ್ತೆ. ನೋಡಿ ಇಲ್ಲಿ ಸ್ವಲ್ಪ ನಿಮಗೆ ಈಗ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಈಗ ಲಾಗ್ ಎಕ್ಸ್ ಅಂದರೆ 1/x, ಲಾಗ್ 1 plus x ಅಂದರೆ 1/1 plus x. ಇವಾಗ ನೆಕ್ಸ್ಟ್ ಇದನ್ನ ಇನ್ನೊಂದ್ಸಲಿ ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ ನೋಡಿ. ಇನ್ನೊಂದ್ಸಲಿ ಡಿಫ್ರೆನ್ಷಿಯೇಟ್ ಮಾಡಬೇಕಂದ್ರೆ ನೋಡಿ ಇದನ್ನು ನೆನ್ಪಿಟ್ಕೊಳ್ಳಿ. ನೀವು 1/x ಅನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ -1/x² ಬರುತ್ತೆ, ನೆನ್ಪಿಟ್ಕೊಳ್ಳಿ. ಆಯಿತಾ? ಇದನ್ನ ಇನ್ನೊಂದ್ಸಲಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇದನ್ನ 2/x³ ಬರುತ್ತೆ. ಇದನ್ನ ಇನ್ನೊಂದ್ಸಲಿ ಮಾಡಿದ್ರೆ ನೋಡಿ ಹೆಂಗೆ ಅಂತಂದ್ರೆ, ಈಗ 1/x ಇದೆ ಅಲ್ವಾ, ಮೈನಸ್ ಹಾಕೋಬೇಕು. 1/x ಇರೋದು x⁴ ಇರೋದು x² ಮಾಡ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಈ 2 ಐತಲ್ಲ, 2 ಇಲ್ಲಿ ಬರುತ್ತೆ, -2 ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 2/x³, ಈ 2 ಇರೋದು 3 ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ -6x³ ಆಗುತ್ತೆ. ನೋಡಿ ಆಲ್ಟರ್ನೇಟ್ ಮೈನಸ್ ಪ್ಲಸ್ ಬರುತ್ತೆ. ನೋಡಿ ಫಸ್ಟ್ ಮೈನಸ್ ಬರುತ್ತೆ ಅಲ್ವಾ, ನೆಕ್ಸ್ಟ್ ಪ್ಲಸ್ ಬರುತ್ತೆ. ಈ 2 ಹೆಂಗೆ ಬರ್ತಂದ್ರೆ 2 × 1 ಮಾಡಬೇಕು. 2 × 1 ಅಂದರೆ 2 ಬರುತ್ತೆ. ಈ ಡಿನಾಮಿನೇಟರ್ನಲ್ಲಿ 1 ಜಾಸ್ತಿ ಮಾಡಬೇಕು, x³. ನೆಕ್ಸ್ಟ್ ಮಾಡುವಾಗ ಏನು ಅಂತಂದರೆ 2 × 3 6 ಮಾಡಬೇಕು. ಮೈನಸ್ ಬರುತ್ತೆ, ಮೈನಸ್ ಪ್ಲಸ್ ಮೈನಸ್ ಹಂಗೆ ಹೋಯ್ತಾ ಇರ್ತದೆ. x⁴ ಇದು 4 ಮಾಡಬೇಕು, 3 ಅಲ್ಲ, 1 ಜಾಸ್ತಿ ಮಾಡಬೇಕು. ಇಲ್ಲಿ ಡಿನಾಮಿನೇಟರ್ನಲ್ಲಿ ನೋಡಿ, ಇಲ್ಲಿ 2 ಇತ್ತಲ್ವಾ, 3 ಆಯಿತು, 4 ಆಯಿತು. ನ್ಯೂಮರೇಟರ್ -1 ಅಲ್ವಾ, ನೆಕ್ಸ್ಟು -1 × 2, ಇದು 2 ಆಗುತ್ತೆ. ಇದು ಆ್ಯಕ್ಚುಲಿ ಮೈನಸ್ ಆಗುತ್ತೆ, ಮೈನಸ್ ಬಿಟ್ಬಿಡಿ. 1 × 2 ಮಾಡಿ 2 ಬರುತ್ತೆ. ಇಲ್ಲಿ ಮೈನಸ್ ಇರೋದು ಇಲ್ಲಿ ಪ್ಲಸ್ ಆಗುತ್ತೆ. ನೆಕ್ಸ್ಟ್ ಏನಾಯಿತು, 2 × 3 ಮಾಡಬೇಕು, 6, ಇದು ಮೈನಸ್ ಆಗುತ್ತೆ. ನೆಕ್ಸ್ಟ್ ಟರ್ಮ್ ಏನಾಗುತ್ತೆ ಅಂದರೆ 6 × 4 + 24 x⁵ ಆಗುತ್ತೆ. ನೋಡಿ ಈ ಥರ ಒಂದಾದ್ಮೇಲೆ ಒಂದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕಂದ್ರೆ ಈ ಥರ ಮಾಡಬೇಕು. ಈಗ x+1 ಇದ್ರೆ ಇಲ್ಲೇನು x+1 ಹಾಕೋದಷ್ಟೇ. ನೋಡಿ ನಾನು ಶಾರ್ಟ್ ಕಟ್ ಹೇಳ್ತಾ ಇರೋದು, ಬೇರೆ ಮೆಥಡ್ ಇದೆ. ಎಕ್ಸ್ನ ಮೇಲೆ ತಗೊಂಡೋಗಿ ಮಾಡಿ ಪುನಃ ಅದನ್ನು ಕೆಳಗೆ ತರಬೇಕು, ಅದು ಸುಮ್ಮನೆ ಪ್ರಾಬ್ಲಮ್. 1/x ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನೆನ್ಪಿಟ್ಕೊಳ್ಳಿ -1/x². ಇದನ್ನು ಇನ್ನೊಂದ್ಸಲಿ ಮಾಡಿದ್ರೆ 2/x³. ಇದನ್ನು ಇನ್ನೊಂದ್ಸಲಿ ಮಾಡಿದ್ರೆ -6/x⁴. ಇದು ಇನ್ನೊಂದ್ಸಲಿ ಮಾಡಿದ್ರೆ 24. ಹೆಂಗಪ್ಪ ಬರುತ್ತೆ ಅಂತಂದರೆ ಇದೊಂದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಟರ್ಮ್ಗೆ 2 × 1 ಮಾಡಬೇಕು, ಇಲ್ಲಿ 2 ಬರುತ್ತೆ. ಇಲ್ಲಿ ಫಸ್ಟ್ -1 ಇದೆ, ನೆಕ್ಸ್ಟ್ ಟರ್ಮ್ ಪ್ಲಸ್ ಬರುತ್ತೆ. ಡಿನಾಮಿನೇಟರ್ ಮೇಲೆ 1 ಜಾಸ್ತಿ ಆಯ್ತಾ ಹೋಗುತ್ತೆ ನೋಡಿ, x² x³ x⁴ x⁵. ನ್ಯೂಮರೇಟರ್ಲ್ಲಿ ಏನಾಗುತ್ತೆ, ಇವೆರಡು ಮಲ್ಟಿಪ್ಲೈ ಮಾಡಬೇಕು. 1 × 2 2 × 3 ನೋಡಿ, 1 × 2 ಮಾಡಿದ್ರೆ ಅದು ಇಲ್ಲಿ ಬರೀಬೇಕು, 2 × 3 ಮಾಡಿದ್ರೆ ಇಲ್ಲಿ ಬರೀಬೇಕು. 6 × 4 24, ಮೈನಸ್ ಪ್ಲಸ್ ಮೈನಸ್ ಪ್ಲಸ್, ನೆಕ್ಸ್ಟ್ ಬಂದರೆ ಮೈನಸ್ ಬರುತ್ತೆ. ಸೇಮ್ ಅದೇ ರೂಲ್ ಇಲ್ಲಿ ಅಪ್ಲೈ ಮಾಡಿದ್ರೆ ನೋಡಿ, ಇದಕ್ಕೆ ಏನಾಗುತ್ತೆ, -1/1 + x², ಹಿಂಗೆ ಬರೀಬೇಕು. ಎಕ್ಸ್ ಬದಲು 1 + x ಆಗುತ್ತೆ ಅಷ್ಟೇ. ಈಗ y⁻⁻0 ಅಂತಂದರೆ -1/1 + 0² -1/1² ಆಗುತ್ತೆ. 1² ಅಂದರೆ -1 ಬರುತ್ತೆ. ಈಗ y⁻⁻ ಮಾಡಬೇಕಂದ್ರೆ ನೋಡಿ, ನೆಕ್ಸ್ಟ್ ಟರ್ಮ್ ಏನು, -1/x² ಆಯ್ತು. ಇದು 2/x³, ಇಲ್ಲಿ 2 ಬರುತ್ತೆ, 2/1 + x³ ಆಗುತ್ತೆ. y⁻⁻0 ಅಂತಂದರೆ ಎಕ್ಸ್ಗೆ 0 ಹಾಕಿ 2/1 + 0³ ದಿಸ್ ಇಸ್ ಈಕ್ವಲ್ ಟು 2ನೇ ಬರುತ್ತೆ. ಈಗ ಇನ್ನೊಂದ್ಸಲಿ ಮಾಡಿದ್ರೆ 4
-6 ಅಲ್ವಾ ನೋಡಿ, ಮೈನಸ್ ಪ್ಲಸ್ ಮೈನಸ್ ಸೇಮ್, ಅಲ್ಲೇ ನಂಬರ್ಗಳು ನ್ಯೂಮರೇಟರ್ ನಂಬರ್ ಸೇಮ್ ಬರ್ತಾ ಇದೆ. ಎಕ್ಸ್ ಇರೋ ಕಡೆ 1 + x ಹಾಕೋಬೇಕು ಅಷ್ಟೇ, ಇನ್ನೇನು ಇಲ್ಲ. ಇದು 4 ಆಗುತ್ತೆ. ಇವಾಗ y ತ್ರಿಬಲ್ ಡ್ಯಾಶ್ ಫೋರ್ತ್ ಡಿರೈವೇಟಿವ್ ಆಫ್ 0 ಅಂದರೆ ಎಕ್ಸ್ಗೆ 0 ಹಾಕೊಂಡ್ರೆ -6/1 + 0 ² 4. ಆನ್ಸರ್ ಈಸ್ -6. ಇವಾಗ ನೋಡಿ, ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮುಗೀತು. y ಆಫ್ 0 ಏನಪ್ಪ, 0. x ಇಂಟು y ಡ್ಯಾಶ್ ಆಫ್ 0 1 ಪ್ಲಸ್ x² 2 ಫ್ಯಾಕ್ಟೋರಿಯಲ್ y ಡಬಲ್ ಡ್ಯಾಶ್ ಆಫ್ 0 -1 ಪ್ಲಸ್ x³ 3 ಫ್ಯಾಕ್ಟೋರಿಯಲ್ y ತ್ರಿಬಲ್ ಡ್ಯಾಶ್ 0 2 ಪ್ಲಸ್ x⁴/4 ಫ್ಯಾಕ್ಟೋರಿಯಲ್ -6. ಫೈನಲ್ ಆಗಿ ಏನಾಗುತ್ತೆ, 0 ತೆಗೆದರೆ x -x² 2 ಫ್ಯಾಕ್ಟೋರಿಯಲ್ ಪ್ಲಸ್ 2x³ 3 ಫ್ಯಾಕ್ಟೋರಿಯಲ್ -6 x⁴/4 ಫ್ಯಾಕ್ಟೋರಿಯಲ್ ಪ್ಲಸ್ ಎಕ್ಸೆಟ್ರಾ ಅಂತ ಬರೀಬೇಕು. ನೋಡಿ, ಈ ಥರ ಲಾಗ್ 1 + x ಅಂತ ಕೇಳಿದ್ರೆ ನೋಡಿ ಈ ಥರ ಮಾಡಬೇಕು. 4 ಲೆಕ್ಕ ಹೆಂಗಾರ ಮಾಡ್ಕೊಳ್ಳಿರಿ, ನಿಮಗೆ 6 ನಂಬರ್ ಇಲ್ಲ 8 ನಂಬರು 100% ಬರುತ್ತೆ. ಆಯಿತಾ? ಈಗ ನೆಕ್ಸ್ಟ್ 3ನೇ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 3, ಫಾರ್ಮುಲಾ ಈಸ್ ಸೇಮ್. ಡಿಫ್ರೆನ್ಸಿಯೇಟ್ ಮಾಡೋದೊಂದು ಕಲ್ತ್ಕೊಂಡ್ರೆ ಸಾಕು, ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದು ನೀವು. ಈಗ ಇದು ಸ್ವಲ್ಪ ಏನಾಗಿದೆ ಅಂದರೆ ರೂಟ್ ಇದೆ, ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡೋದು ಕಲ್ತ್ಕೋಬೇಕು. ಆಯಿತಾ? ಇದು ಸುಮಾರು ಸಲ ಕೇಳಿದ್ದಾರೆ, √1 + sin 2x. ನೋಡಿ, y √1 + sin 2x. ಇದನ್ನು ನಾವು ಹಂಗೆ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಇದು 1/2 √x ಅವೆಲ್ಲ ಹಾಕೊಂಡು ಮಾಡಬೇಕಾಗುತ್ತೆ. ಅದಕ್ಕೆ ನೋಡಿ, ಇದಕ್ಕೆ ಒಂದು ಫಾರ್ಮುಲಾ ಇದೆ, ಫಾರ್ಮುಲಾ ಡಿರೈವ್ ಮಾಡಿಬಿಡ್ತೀನಿ ಹೆಂಗೆ ಅಂತ ನೋಡಿ. 1ಗೆ ನಾನು sin² x + cos² x ಅಂತ ಬರೀಬೋದು, ಪ್ಲಸ್ sin 2xಗೆ ಇದೊಂದು ಫಾರ್ಮುಲಾ 2 sin x cos x. ನೋಡಿ, ಇದನ್ನು ನಾವು ಹಿಂಗೆ ಬರೀಬೋದು. 1 ಅಂದರೆ sin² x + cos² xಗೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ 1, sin 2xಗೆ ಫಾರ್ಮುಲಾ 2 sin x cos x. ಈಗ ಇದನ್ನು ನಾವು ಹಂಗೆ ಅಬ್ಸರ್ವ್ ಮಾಡಿ, ಇದು a² + b² + 2ab ಅಂತ ಇದೆ. ಈ ಥರ ಇದ್ದರೆ ನಾವು a + b² ಅಂತ ಬರೀಬೋದು. ಇದನ್ನು ನಾವು sin x + cos x² ಅಂತ ಬರೀಬೋದು. ಈಗ ರೂಟ್ ಒಳಗಡೆ ² ಇದೆ, ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗಿ ನಿಮಗೆ sin x + cos x ಬರುತ್ತೆ. ಆಯಿತಾ? ಸಾರ್ ಇದೇನೋ ನಮಗೆ ಗೊತ್ತಾಯ್ತಾ ಇಲ್ಲ ಅಂದರೆ ಏನು ತಲೆ ಕೆಡಿಸ್ಕೊಬೇಡಿ, ಇದನ್ನೇನು ಬರೆಯೋದೇ ಬೇಡ. ಇದನ್ನು ನೆನ್ಪಿಟ್ಕೊಳ್ಳಿ, √1 + sin 2x ಅಂದರೆ ಅದರದ್ದು ಆನ್ಸರು sin x + cos x. √1 + sin 2x ಅಂದ್ರೇನು, sin x + cos x. ಅದು ಯಾವ ಥರ ಬಂತು ಅಂದರೆ ಇದು ತೋರಿಸ್ಬೇಕು. ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಇದನ್ನಾರ ನೆನ್ಪಿಟ್ಕೊಳ್ಳಿ. ಈ ಥರ ಲೆಕ್ಕ ಕೊಟ್ಟರೆ ಹಿಂಗೆ ಕೊಡೋದು, ಏನು ಚೇಂಜ್ ಮಾಡಲ್ಲ, sin x + cos x ಅಂತ ನೆನ್ಪಿಟ್ಕೊಳ್ಳಿ. ಇವಾಗ y ಏನಪ್ಪ ಅಂದರೆ y sin x + cos x. y ಆಫ್ 0 ಅಂದ್ರೇನು, sin 0 + cos 0. ಎಕ್ಸ್ಗೆ 0 ಆಗ್ತಾ ಇದ್ದೀನಿ, sin 0 ಅಂದರೆ 0, cos 0 ಅಂದರೆ 1 ಬರುತ್ತೆ. ಈಗ y ಡ್ಯಾಶ್ ಮಾಡೋಣ, ಇದನ್ನ ಡಿಫ್ರೆನ್ಷಿಯೇಟ್ ಮಾಡೋಣ. sin xಗೆ cos x ಬರುತ್ತೆ, cos xಗೆ -sin x ಬರುತ್ತೆ. y ಡ್ಯಾಶ್ ಆಫ್ 0 ಅಂದರೆ cos 0 - sin 0. cos 0 ಅಂದರೆ 1, sin 0 ಅಂದರೆ 0, 1 - 0 is 1. y ಡಬಲ್ ಡ್ಯಾಶ್ ಅಂದರೆ -sin x - cos x ಬರುತ್ತೆ. y ಡಬಲ್ ಡ್ಯಾಶ್ ಆಫ್ 0 ಅಂದರೆ -sin 0 - cos 0. ಇದು 0 - 1 -1 ಬರುತ್ತೆ. y ತ್ರಿಬಲ್ ಡಿರೈವೇಟಿವ್ ಅಂದರೆ -cos x -sin x, ಆರ್ ಇದು -cos x + sin x ಆಗುತ್ತೆ. y3 ಆಫ್ 0 ಅಂತಂದರೆ -cos 0 + sin 0, ಇದು -1 ಬರುತ್ತೆ. ನೆಕ್ಸ್ಟ್ y4 ಅಂತಂದರೆ ನೋಡಿ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. -sin x + cos x sin x + cos x ಬರುತ್ತೆ. y4 ಆಫ್ 0 ಅಂತಂದರೆ sin 0 + cos 0, 0 + 1 ಬರುತ್ತೆ.
ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ವೈ ಆಫ್ 0 ಏನು ಬಂದಿದೆ 1, ಎಕ್ಸ್ ಇಂಟು ವೈ ಡ್ಯಾಶ್ ಆಫ್ 0 ಏನು ಬಂದಿದೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಹಂಗೆ ಬರೀರಿ. ವೈ ಡಬಲ್ ಡ್ಯಾಶ್ ಆಫ್ 0 ಏನು ಬಂದಿದೆ -1 ಪ್ಲಸ್ ಎಕ್ಸ್ ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್ y triple dash of 0 minus 1 x to the power 4 by 4 factorial y4 of 0 1 plus etc. 1 plus x minus x square by 2 factorial minus x cube by 3 factorial plus x to the power 4 by 4 factorial plus etc. ನೋಡಿ ಮುಗಿಯುತ್ತೆ ಇಷ್ಟನೇ. √1 plus sin x sin 2x ಅಂತ ಬಂದರೆ ನೆನ್ಪಿಟ್ಕೊಳ್ಳಿ, ಇದ್ರದ್ದು ಇದೇ ತಗೊಂಡು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಇದನ್ನು ಸಿಂಪ್ಲಿಫೈ ಮಾಡಬೇಕು. ಸಿಂಪ್ಲಿಫೈ ಮಾಡಿದ್ರೆ sin x ಪ್ಲಸ್ ಕಾಸ್ ಎಕ್ಸ್ ಅಂತ ಬರುತ್ತೆ. ಯಾವ ಥರ ಸಿಂಪ್ಲಿಫೈ ಮಾಡಿದ್ದೀನಿ ಅಲ್ಲಿದೆ. ಈಗ 2 ಸ್ಟೆಪ್ ಹೆಂಗಾರ ಮಾಡಿ ಗಟ್ಟು ಹೊಡ್ಕೊಳ್ಳಿ. ಬೈ ಚಾನ್ಸ್ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಇದನ್ನ ನೆನ್ಪಿಟ್ಕೊಳ್ಳಿ. ಇದು ನೆನ್ಪಿಟ್ಕೊಂಡ್ರೆ ನೀವು ಮುಂದಕ್ಕೆ ಮಾಡ್ಬೋದು, ಏನಿಲ್ಲ, ಈಸಿ ಇದೆ. ಆಯಿತಾ? ಈಗ ನೆಕ್ಸ್ಟು 4th ಪ್ರಾಬ್ಲಮ್ ಬರೋಣ. ಫೋರ್ತ್ ಪ್ರಾಬ್ಲಮ್ ಅಲ್ಲಿ y ಇಸ್ ಈಕ್ವಲ್ ಟು ಈ ಥರ ಇದೆ, ಲಾಗ್ ಸೀಕೆಂಟ್ ಎಕ್ಸ್. y ಆಫ್ 0 ಅಂತಂದರೆ ಲಾಗ್ ಸೀಕೆಂಟ್ 0, ಸೀಕೆಂಟ್ 0 ಅಂದರೆ 1, ಲಾಗ್ 1 ಅಂದರೆ 0 ಆಗುತ್ತೆ. ಸೀಕೆಂಟ್ 0 ಅಂದರೆ 1, ಲಾಗ್ ಸೀಕೆಂಟ್ 0 ಅಂದರೆ ಲಾಗ್ 1 ಆಗುತ್ತೆ 0. ಈಗ y ಡ್ಯಾಶ್ ಅಂತಂದರೆ ನೋಡಿ, ಲಾಗ್ ಸೀಕೆಂಟ್ ಎಕ್ಸ್ ಅಂತ ಇದ್ರೆ 1 ಬೈ ಸೀಕೆಂಟ್ ಎಕ್ಸ್ ಅಂತ ಬರೀಬೇಕು. 1 ಬೈ ಸೀಕೆಂಟ್ ಎಕ್ಸ್ ಇಂಟು ಈ ಸೀಕೆಂಟ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ನೋಡಿ 1 ಬೈ ಎಕ್ಸ್ ಇದ್ರೆ 1 ಬೈ ಎಕ್ಸ್ ಬರೆದ್ಬಿಡ್ತೀವಿ. ಈ ಥರ ಸೈನ್ ಎಕ್ಸು ಕಾಸ್ ಎಕ್ಸು ಸೀಕೆಂಟ್ ಎಕ್ಸ್ ಇದ್ರೆ 1 ಬೈ ಸೀಕೆಂಟ್ ಎಕ್ಸ್ ಅಂತ ಬರೆದು ಇದನ್ನು ಮಾಡಬೇಕು. ಇದೇನಾಗುತ್ತೆ ಸೀಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್. ಸೀಕೆಂಟ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನಂದರೆ ಸೀಕೆಂಟ್ ಎಕ್ಸ್ ಟ್ಯಾನ್ ಎಕ್ಸು. ಒಂದು ಸೀಕೆಂಟ್ ಎಕ್ಸ್ ಇನ್ನೊಂದು ಸೀಕೆಂಟ್ ಎಕ್ಸ್ ಕ್ಯಾನ್ಸಲ್ ಆಗಿ ಇದು ಬರೀ ಟ್ಯಾನ್ ಎಕ್ಸ್ ಬರುತ್ತೆ. ವೈ ಡ್ಯಾಶ್ ಅಂದರೆ ಇವಾಗ ಟ್ಯಾನ್ ಎಕ್ಸ್. ವೈ ಡ್ಯಾಶ್ ಆಫ್ 0 ಅಂದರೆ ಟ್ಯಾನ್ 0. ವಾಟ್ ಇಸ್ ಟ್ಯಾನ್ 0? 0. ಈಗ ವೈ ಡಬಲ್ ಡ್ಯಾಶ್ ಬರೋಣ. ವೈ ಡಬಲ್ ಡ್ಯಾಶ್ ಅಂದರೆ ಟ್ಯಾನ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಟ್ಯಾನ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಬರುತ್ತೆ. ವೈ ಡಬಲ್ ಡ್ಯಾಶ್ ಆಫ್ 0 ಅಂತಂದರೆ ಸೀಕೆಂಟ್ ಸ್ಕ್ವೇರ್ 0. ಸೀಕೆಂಟ್ ಸ್ಕ್ವೇರ್ 0 ಇಸ್ 1 ಸ್ಕ್ವೇರ್. ಸೀಕೆಂಟ್ 0 ಅಂದರೆ 1 ಸ್ಕ್ವೇರ್ 1 ಆಗುತ್ತೆ. ವೈ ಟ್ರಿಬಲ್ ಡ್ಯಾಶ್ ಮಾಡಿದ್ರೆ ನೋಡಿ ಇದನ್ನು ಇನ್ನೊಂದ್ಸಲಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ನೋಡಿ ಇದನ್ನು ಮಾಡಬೇಕು ಅಂತಂದರೆ 2 ಇಂಟು ಸೀಕೆಂಟ್ ಎಕ್ಸ್ ಟು ದಿ ಪವರ್ 2 ಮೈನಸ್ 1 ಮಾಡಿ ಇಂಟು ಸೀಕೆಂಟ್ ಎಕ್ಸ್ ಒಳಗಡೆದು ಮಾಡಬೇಕು. ಅದು ಸೀಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್ ಆಗುತ್ತೆ. ಅಂದರೆ ಫೈನಲ್ ಆಗಿ ನಿಮ್ಗೆ ಏನಾಗುತ್ತೆ 2 ಸೀಕೆಂಟ್ ಎಕ್ಸ್, ಇಲ್ಲೊಂದು ಸೀಕೆಂಟ್ ಎಕ್ಸ್ ಇದೆ, ಇಲ್ಲೊಂದು ಸೀಕೆಂಟ್ ಎಕ್ಸ್ ಇದೆ, ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಟ್ಯಾನ್ ಎಕ್ಸ್ ಅಂತ ಬರುತ್ತೆ. ಇವಾಗ ವೈ ಟ್ರಿಬಲ್ ಡ್ಯಾಶ್ ಆಫ್ 0 ಅಂತಂದರೆ 2 ಸೀಕೆಂಟ್ ಸ್ಕ್ವೇರ್ 0 ಇಂಟು ಟ್ಯಾನ್ 0. ಇದು ಇದಕ್ಕೆ 1 ಆಗುತ್ತೆ, ಇದಕ್ಕೆ 0 ಆಗುತ್ತೆ, ಅಂದರೆ 0ನೇ ಬರುತ್ತೆ. ಆಯಿತಾ? ನೋಡಿ ಈಗ ಇದನ್ನು ಪುನಃ ಇನ್ನೊಂದ್ಸಲಿ ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂತಂದರೆ ಇದಕ್ಕೆ ಇಲ್ಲ ಪ್ರಾಡಕ್ಟ್ ರೂಲ್ ಹಾಕಬೇಕು, ಇಲ್ಲ ಇದಕ್ಕೆ ಫಾರ್ಮುಲಾ ಹಾಕೋಬೇಕು. ಸೀಕೆಂಟ್ ಸ್ಕ್ವೇರ್ ಎಕ್ಸ್ಗೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಂತ ಹಾಕೋಬೇಕು. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಂತ ಆಗಿ ಮಲ್ಟಿಪ್ಲೈ ಮಾಡಿ ಮಾಡಬೇಕಾಗುತ್ತೆ. ಮಾಡ್ಬಿಡೋಣ ಬಿಡಿ ಇನ್ನೊಂದು. ನೋಡಿ ಇನ್ನೊಂದು ಮಾಡಬೇಕಂದ್ರೆ 2 ಇಂಟು ಇದಕ್ಕೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಂತ ಬರೀರಿ, ಈಸಿ ಆಗುತ್ತೆ, ಇಂಟು ಟ್ಯಾನ್ ಎಕ್ಸ್. ನೋಡಿ ಸೀಕೆಂಟ್ ಸ್ಕ್ವೇರ್ ಎಕ್ಸ್ಗೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಂತ ಬರೆದಿದ್ದೀನಿ. ಫಾರ್ಮುಲಾ ಅದು ಎಲ್ಲ ಗೊತ್ತಿರ್ಬೇಕು ನಿಮಗೆ. ಈಗ ಇದನ್ನು ಟ್ಯಾನ್ ಎಕ್ಸಿಂದ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಫೈನಲ್ ಆನ್ಸರ್ ಬರೀತೀನಿ ನೋಡಿ, 2 ಟ್ಯಾನ್ ಎಕ್ಸ್ ಪ್ಲಸ್ 2 ಟ್ಯಾನ್ ಕ್ಯೂಬ್ ಎಕ್ಸ್ ಅಂತ ಬರುತ್ತೆ. ಆಯಿತಾ? ಈಗ ಇದನ್ನು ಇನ್ನೊಂದ್ಸಲಿ, ಇದು ಆ್ಯಕ್ಚುಲಿ ನಾನು ಬರೀ ಜಸ್ಟ್ ಸಿಂಪ್ಲಿಫೈ ಮಾಡಿದ್ದೀನಿ. ಈಗ ಇದನ್ನು ಇನ್ನೊಂದ್ಸಲಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮಗೆ y4 ಬರೋದು. y4 ಮಾಡಬೇಕಂದ್ರೆ 2 ಸೀಕೆಂಟ್ ಎಕ್ಸ್ ಅಂದರೆ ಟ್ಯಾನ್ ಎಕ್ಸ್ ಅಂದರೆ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಬರುತ್ತೆ, ಪ್ಲಸ್ 2 ಇಂಟು ಟ್ಯಾನ್ ಕ್ಯೂಬ್ ಎಕ್ಸ್ ಮಾಡಿದ್ರೆ 3 ಇಂಟು ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಂಟು ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ನೋಡಿ ಹೆಂಗೆ ಅಂದರೆ ಟ್ಯಾನ್ ಕ್ಯೂಬ್ ಎಕ್ಸ್ ಅಂತಂದರೆ 3 ಇಂಟು ಟ್ಯಾನ್ ಟು ದಿ ಪವರ್ 3 ಮೈನಸ್ 1 ಮಾಡಬೇಕು, ಟ್ಯಾನ್ ಸ್ಕ್ವೇರ್ ಎಕ್ಸ್ ಆಗುತ್ತೆ, ಇಂಟು ಟ್ಯಾನ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಬರುತ್ತೆ. ಆಯಿತಾ? ಈಗ y4 ಆಫ್ 0 ಅಂದರೆ y4 ಆಫ್ 0 ಅಂತಂದರೆ ಇಲ್ಲಿ ಸೀಕೆಂಟ್ಗೆ 0 ಹಾಕೊಂಡ್ರೆ 2 ಇಂಟು ಸೀಕೆಂಟ್ ಸ್ಕ್ವೇರ್ 0 1 ಆಗುತ್ತೆ, ಪ್ಲಸ್ ಇದು 0 ಆಗಿಬಿಡುತ್ತೆ.
ಯಾಕಂದರೆ ಇಲ್ಲಿ ಟ್ಯಾನ್ 0 ಬರುತ್ತೆ, ಟ್ಯಾನ್ ಸ್ಕ್ವೇರ್ 0 ಅಂದರೆ 0 ಆಗುತ್ತೆ. ಈಗ ಆನ್ಸರ್ 2 ಬರುತ್ತೆ. ನೋಡಿ ಇಲ್ಲಿ ಸ್ವಲ್ಪ ನಿಮಗೆ ಅರ್ಥ ಆಗಲ್ಲ, ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಈಗ ನೋಡಿ ಇದನ್ನ ಇದು ಬಂತಲ್ವಾ, ಇದನ್ನ ನೀವು ಸಿಂಪ್ಲಿಫೈ ಮಾಡಿದ್ರೆ ಇದು ಬರುತ್ತೆ. ಇದನ್ನ ನಾವು ಇನ್ನೊಂದ್ಸಲಿ ಡಿಫ್ರೆನ್ಶಿಯೇಟ್ ಮಾಡ್ಬೇಕಂದ್ರೆ ಆಕ್ಚುಲಿ ಪ್ರಾಡಕ್ಟ್ ರೂಲ್ ಹಾಕ್ಬೇಕಾಗಿತ್ತು. ನಾನೇನು ಮಾಡಿದೆ, ಇದಕ್ಕೆ ಫಾರ್ಮುಲಾ ಹಾಕೊಂಡೆ. ಸೀಕೆಂಡ್ ಸ್ಕ್ವೇರ್ ಎಕ್ಸ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಹಾಕೊಂಡು ಇದನ್ನ ಮಲ್ಟಿಪ್ಲೈ ಮಾಡಿದಾಗ ಇಷ್ಟು ಬಂತು. ಅವಾಗೇನು ಪ್ರಾಡಕ್ಟ್ ರೂಲ್ ಬರಲ್ಲ, ಇದನ್ನು ಸಪ್ರೇಟಾಗಿ ಮಾಡೋದು, ಇದನ್ನು ಸಪ್ರೇಟಾಗಿ ಮಾಡೋದು. ಈಗ 2 ಟ್ಯಾನ್ ಎಕ್ಸ್ ಇಂಟಿಗ್ರೇಟ್ ಮಾಡಿದ್ರೆ, ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2 ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬರುತ್ತೆ. ಪ್ಲಸ್ 2 ಇಂಟು ನೋಡಿ ಇದು ಟ್ಯಾನ್ ಕ್ಯೂಬ್ ಎಕ್ಸ್ ಮಾಡಬೇಕಂದ್ರೆ 3 ಇಂಟು ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಮಾಡಬೇಕಂದ್ರೆ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ನೋಡಿ ಇದು ಈ ಥರ ಬರುತ್ತೆ. ಈ ಟರ್ಮ್ 0 ಬಂದ್ಬಿಡುತ್ತೆ. ಇದು 2 ಇಂಟು ಸೀಕೆಂಡ್ ಸ್ಕ್ವೇರ್ 0 ಅಂತಂದರೆ 1 ಸ್ಕ್ವೇರ್, 2 ಇಂಟು 1 2 ಬರುತ್ತೆ. ಆಯಿತಾ? ನೋಡಿ ಇಲ್ಲಿ ನಿಮಗೆ ಇದು ಗೊತ್ತಾಯಿತು ಹೆಂಗೆ ಡಿಫ್ರೆನ್ಶಿಯೇಟ್ ಮಾಡೋದು. ಇದು ಕಂಡುಹಿಡಿಯೋದು ಗೊತ್ತಾಗುತ್ತೆ, ಇದು ಕಂಡುಹಿಡಿಯೋದು ಗೊತ್ತಾಗುತ್ತೆ, ಇದು ಕಂಡುಹಿಡಿಯೋದು ಗೊತ್ತಾಗುತ್ತೆ ಅಲ್ವಾ. ನೆಕ್ಸ್ಟ್ ಟ್ಯಾನ್ ಎಕ್ಸ್ಗೆ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬರುತ್ತೆ, 1 ಬರುತ್ತೆ. ನೋಡಿ ಇಲ್ಲಿ ನಿಮಗೆ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್. ಇದು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬಂದಾಗ ಈ ಥರ ಮಾಡಬೇಕು. ಆಯಿತಾ? ಈ ಥರ ಅಂದರೆ ಏನು, 2 ಇಂಟು ಸೀಕೆಂಟ್ ಎಕ್ಸ್ ಟು ದಿ ಪವರ್ 2 ಮೈನಸ್ 1 ಮಾಡಿ ಸೀಕೆಂಟ್ ಎಕ್ಸ್ ಇನ್ನೊಂದ್ಸಲಿ ಡಿಫ್ರೆನ್ಶಿಯೇಟ್ ಮಾಡಬೇಕು. ನೋಡಿ ಇದನ್ನು ಮಾಡಬೇಕಂದ್ರೆ ಡಿಫ್ರೆನ್ಸಿಯೇಷನ್ ಗೊತ್ತಿರಬೇಕು. ಆಯಿತಾ? ಗೊತ್ತಿಲ್ಲ ಅಂದರೆ ಅಟ್ಲೀಸ್ಟ್ ನೋಡಿ ಲಾಗ್ ಸೀಕೆಂಟ್ ಎಕ್ಸ್ ಬಂದರೆ ಏನು ಬರುತ್ತೆ, ವೈ ಆಫ್ 0 ಏನು ಬರುತ್ತೆ, ನೋಡಿ 0 ಬರುತ್ತೆ. ವೈ ಡ್ಯಾಶ್ ಆಫ್ 0 ಏನು ಬರುತ್ತೆ, 0ನೇ ಬರುತ್ತೆ. ವೈ ಡಬಲ್ ಡ್ಯಾಶ್ ಆಫ್ 0 1 ಬರುತ್ತೆ. ವೈ ತ್ರಿಬಲ್ ಡ್ಯಾಶ್ ಆಫ್ 0 0 ಬರುತ್ತೆ. ವೈ 4 ಆಫ್ 0 2 ಬರುತ್ತೆ. ಆಯಿತಾ? ಇದು ಹೆಂಗಾರ ಮಾಡಿ ಕಲ್ತ್ಕೊಳ್ಳಿ. ಆಯಿತಾ? ಇಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೂ ಇರೋದು 4 ಲೆಕ್ಕ ಕಲ್ತ್ರೆ ನಿಮಗೆ ಗ್ಯಾರಂಟಿ ಒಂದು ಕ್ವಶನ್ ಬಂದೇ ಬರುತ್ತೆ. ಆಯಿತಾ? ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಈಗ ಸ್ವಲ್ಪ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ, ಸ್ವಲ್ಪ ಹಂಗೆ ಗಟ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಆಯಿತಾ? ಈಗ ವೈ ಆಫ್ 0 ಅಂದ್ರೆ ಏನು, ವೈ ಆಫ್ 0 is 0. ಎಕ್ಸ್ ಇಂಟು ವೈ ಡ್ಯಾಶ್ ಆಫ್ 0 ಅಂತಂದರೆ ನೋಡಿ ಇದು 0ನೇ, ಪ್ಲಸ್ ವೈ ಡಬಲ್ ಡ್ಯಾಶ್ ಇದು ಎಕ್ಸ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್. ವೈ ಡಬಲ್ ಡ್ಯಾಶ್ ಆಫ್ 0 1 ಬರುತ್ತೆ. ಆಯಿತಾ? ಪ್ಲಸ್ ಎಕ್ಸ್ ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್, ಒನ್ಸ್ ಅಗೇನ್ 0 ಬರುತ್ತೆ. ಪ್ಲಸ್ ಎಕ್ಸ್ ಟು ದಿ ಪವರ್ 4 ಬೈ 4 ಫ್ಯಾಕ್ಟೋರಿಯಲ್. ವೈ 4 ಅಂತಂದರೆ 2 ಬರುತ್ತೆ. ಆಯಿತಾ? ನೋಡಿ ಈಗ ಎಲ್ಲ ಟರ್ಮು 0 ಆಗೈತೆ. ನೋಡಿ ಇದು 0, ಇದು 0, ಇದೊಂದು ಬರುತ್ತೆ. ಎಕ್ಸ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಪ್ಲಸ್ ಎಕ್ಸ್ ಟು ದಿ ಪವರ್ 4 ಬೈ 4 ಫ್ಯಾಕ್ಟೋರಿಯಲ್ ಪ್ಲಸ್ ಎಕ್ಸೆಟ್ರಾ ಹೋಗ್ತಾ ಇರ್ತದೆ. ಇಂಟು 2 ಇದೆ ಅಲ್ಲ, 2 ಇದೆ, ಇಂಟು 2 ಹಾಕೋದು. ನೋಡಿ ಕೆಲವೊಂದ್ಸಲ ಏನಾಗ್ಬಿಡುತ್ತೆ ಗೊತ್ತಾ, ನಿಮಗೆ ಈ ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ ಕಷ್ಟ ಆಗ್ಬಿಡ್ತದೆ ಮುಂದಕ್ಕೆ. ಅದಕ್ಕೆ ಏನು ಮಾಡಿ, ಅವಾಗ ಏನು ಮಾಡಿ, ಈ ಫಾರ್ಮುಲಾ ಬರೀರಿ. ಆಯಿತಾ? ಫಾರ್ಮುಲಾಗೆ ಮಾರ್ಕ್ಸ್ ಇರ್ತದೆ, ಫಾರ್ಮುಲಾ ಬರೀರಿ. ನಿಮಗೆ ಈಗ ವೈ ಆಫ್ 0 ಇದಂತೂ 100% ಕಂಡುಹಿಡಿಬೋದು. ಇದು ಕಂಡುಹಿಡ್ಕೊಳ್ಳಿ. ಒಂದ್ಸಲಿ ಡಿಫ್ರೆನ್ಶಿಯೇಟ್ ಮಾಡಿ, ಈಸಿ ಆಗಿದ್ದರೆ ಅದರದ್ದು ಕಂಡುಹಿಡೀರಿ. ಎರಡನೇ ಸಲ ಡಿಫ್ರೆನ್ಶಿಯೇಟ್ ಮಾಡಿ ಇದ್ರದ್ದು ಕಂಡುಹಿಡೀರಿ. ಮೂರನೇ ನಿಮ್ಗೆ ಗೊತ್ತಾಗಿಲ್ಲ, ಈ ಮೂರೇ ಸಬ್ಸ್ಟಿಟ್ಯೂಟ್ ಮಾಡಿ ಸಾಕು. ಯಾವ್ದ್ಯಾವ್ದು ಕಂಡುಹಿಡಿದಿರ್ತೀರ ಅದು ಮಾತ್ರ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿ ಒಂದು 2 ನಂಬರ್ ಕಡಿಮೆ ಮಾಡ್ಬೋದು, ಮಾರ್ಕ್ಸ್ ಅಂತೂ ಬರುತ್ತೆ. ಗೊತ್ತಾಯ್ತಲ್ವಾ? ನೋಡಿ ಈಗ ಇಲ್ಲಿಂದ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿಂದ ನೀವು ಬರೀ ನೋಡಿ ಇಷ್ಟನ್ನೇ ಮಾಡಿಬಿಟ್ಟು ಏನ್ರ ಇಲ್ಲಿ ತನಕ ಮಾಡ್ಬೋದು. ನೀವು ಬರೀ ಇಲ್ಲಿಗೆ ನಿಲ್ಸಿದ್ರೆ ನೀವು ಇಲ್ಲಿ ಈ ಟರ್ಮ್ ತನಕ ಕಂಡುಹಿಡಿಬೋದು. ಸಾಕು ಬಿಡಿ. ಇದು ಮುಂದಕ್ಕೆ ಗೊತ್ತಾಗಿಲ್ಲ ಅಂತಂದರೆ ಇಷ್ಟಾದರೂ ಮಾಡಿ. ಆಯಿತಾ? ಬಟ್ ಮುಂದಕ್ಕೆ ನೋಡಿ ಇವೆರಡು ಸ್ಟೆಪ್ ಹೆಂಗಾರ ಮಾಡಿ ಕಲ್ತ್ಕೊಳ್ಳಿ. ನೋಡಿ ವೈ 3ದು 0 ಬರುತ್ತೆ, ವೈ 4ದು 2 ಬರುತ್ತೆ. ಆಯಿತಾ? ಅಷ್ಟನ್ನಾರ ನೆನ್ಪಿಟ್ಕೊಳ್ಳಿ. ನೀವು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರು ಆಗುತ್ತೆ. ಸರಿನಾ? ನೋಡಿ ನಾನು ಎಲ್ಲ ಎಕ್ಸಾಮ್ದು ಹುಡುಕಿ ಇಂಪಾರ್ಟೆಂಟ್ ಆಗಿರೋದು 4 ನಿಮಗೆ ಸಾಲ್ವ್ ಮಾಡಿದ್ದೀನಿ. ಇದನ್ನು ಹೆಂಗಾದರೂ ಮಾಡಿ ಪ್ರಾಕ್ಟೀಸ್ ಮಾಡಿ, ನಿಮ್ಮ ಗ್ಯಾರಂಟಿ 4ರಲ್ಲೇ 1 ಬರುತ್ತೆ. ಸರಿನಾ? ಇಷ್ಟು ಹೇಳ್ತಾ ಈ ಕ್ಲಾಸ್ ಮುಗಿಸೋಣ. ನಿಮಗೆಲ್ಲ ಒಳ್ಳೆಯದಾಗಲಿ. ನನ್ನ ವಿಡಿಯೋನ ಚೆನ್ನಾಗಿ ನೋಡಿ, ಪಾಸ್ ಮಾಡಿ. ನಿಮ್ಮ ಫ್ರೆಂಡ್ಗಳಿಗೆ, ಆಯಿತಾ? ನಂದು ಸುಮಾರಿದೆ, ಡಿಪ್ಲೊಮೋದವ್ರಿಗಿದೆ, ಮತ್ತು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ತಗೊಳ್ಳೋರಿಗಿದೆ. ಅವ್ರು ಯಾರ್ಯಾರು ಇದ್ದಾರೆ ನಿಮ್ಮ ಫ್ರೆಂಡ್ಸ್ ಅವ್ರಿಗೆಲ್ಲ ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲನ್ನು ಬೆಳೆಸಿ ಅಂತ ಹೇಳ್ಕೊತಾ ಕ್ಲಾಸ್ ಮುಗಿಸೋಣ. ಆಲ್ ದ ಬೆಸ್ಟ್.